ನನ್ನ ಈ 2 ಫಲಗಳು ನಿಮಗಾಗಿಯೇ ಬೆಳೆದದ್ದು ಕಂದ. ಇವತ್ತಿಂದ ನೀವು ಮಾಂತ್ರಿಕ ಹಕ್ಕಿಗಳಾಗ್ತೀರಾ. ಇವತ್ತಿಂದ ನೀವು ಏನು ಅನ್ಕೊಳ್ತೀರೋ ಅದು ಈ ವಜ್ರಗಳ ಮೂಲಕ ಆಗುತ್ತೆ. ಒಂದು ಗಿಡದ ಮೇಲೆ ಟೀನು మరియు ಮೀನು ಅವರ ಅಮ್ಮ ಜೊತೆ ಒಂದು ಮರದ ಮೇಲೆ ಜೀವಿಸ್ತಿದ್ರು. ಆ ಏರಿಯಾದಲ್ಲಿ ಪಕ್ಷಿಗಳೆಲ್ಲ ಸುಂದರವಾಗಿತ್ತು. ಆದ್ರೆ ಟೀನು ಮತ್ತೆ ಮೀನುವಿನ ರೆಕ್ಕೆಗಳ ಮೇಲೆ ಕಪ್ಪು ಬಣ್ಣದಲ್ಲಿ ಕಳೆಗಳಿತ್ತು. ಅದರಿಂದ ಅವ್ರ ಜೊತೆ ಸ್ನೇಹ ಮಾಡೋದಕ್ಕೆ ಯಾರು ತಯಾರಿಲ್ಲ. ಮೀನು, ಇಷ್ಟು ದಿನ ಆಯ್ತಲ್ವಾ ನಮ್ ಜೊತೆ ಯಾರು ಯಾಕೆ ಸ್ನೇಹ ಮಾಡ್ತಾನೆ ಇಲ್ಲ? ನಾವಿಬ್ರೇ ಆಡ್ಕೋತೀವಿ, ನಾವಿಬ್ರೇ ಒಬ್ರ ಜೊತೆ ಒಬ್ರು ಮಾತಾಡ್ಕೋತೀವಿ, ಬೇರೆ ಯಾರೂ ಬರಲ್ಲ. ನಮ್ಮಿಬ್ಬರ ರೆಕ್ಕೆಗಳ ಮೇಲೆ ಕಪ್ಪು ಬಣ್ಣದ ಕಲೆಗಳಿದೆ ಅಲ್ವಾ, ಅದ್ರಿಂದಾನೇ ಒಂದ್ ವೇಳೆ ಯಾರು ನಮ್ಮ ಹತ್ರ ಮಾತಾಡ್ತಿಲ್ಲ ಅನ್ಸುತ್ತೆ. ಎಲ್ಲ ಮಕ್ಕಳ, ನಿರಾಶರಾಗ್ಬೇಡಿ. ಒಂದ್ ವೇಳೆ ಅವರು ನೀವೋಗ್ ಮಾತಾಡ್ತೀರಾ ಅಂತ ಕಾಯ್ತಿರ್ಬೋದು. ನೀವ್ ಹೋಗಿ ಅವ್ರನ್ನ ಮಾತಾಡ್ಸ್ಬೋದಲ್ವಾ? ಅದನ್ ಕೇಳಿ ಇಬ್ರು ಸಂತೋಷ ಪಡ್ತಾರೆ. ಅವತ್ತಿನ ದಿನ ಸಾಯಂಕಾಲ ಕಾಡ್ ಸುತ್ತಾಕೊಂಡ್ಬರೋದಕ್ಕೆ ಎಲ್ಲ ಪಕ್ಷಿಗಳು ಒಂದುಗೂಡ್ತವೆ. ಆ ಸಮಯದಲ್ಲಿ 2 ಪಕ್ಷಿಗಳು ಅಲ್ಲಿಗೆ ಬಂದು, ಹಲೋ ಸ್ನೇಹಿತರೆ, ನನ್ನ ಹೆಸರು ಟೀನು, ನನ್ನ ಹೆಸರು ಮೀನು. ಒಂದೇ ಏರಿಯಾದಲ್ಲಿ ಇರ್ತಿದೀವಿ ನಾವೆಲ್ಲಾರು, ಆದ್ರೂ ಒಬ್ರ ಜೊತೆ ಒಬ್ರು ನಾವ್ ಮಾತಾಡಿಲ್ಲ. ಅದಕ್ಕೋಸ್ಕರ ಕ್ಷಮಿಸಿ. ಇನ್ಮೇಲೆ ನಾವೆಲ್ಲಾರು ಸ್ನೇಹಿತರಾಗಿರ್ಬೋದೇ? ತಪ್ಪು ತಿಳ್ಕೊಬೇಡಿ. ಯಾವಾಗ್ಲಾದ್ರೂ ನಿಮ್ಮನ್ನ ನೀವ್ ನೋಡ್ಕೊಂಡಿದ್ದೀರಾ? ಇಲ್ಲಿ ನೋಡಿದ್ರ ಎಲ್ಲ ಪಕ್ಷಿಗಳು ನಾವೆಲ್ಲರೂ ಎಷ್ಟು ಸುಂದರವಾಗಿದೀವಿ ಅಂತ? ಆದ್ರೆ ನಿಮ್ಮ ರೆಕ್ಕೆಗಳ ಮೇಲೆ ನೋಡಿ, ಕಪ್ಪು ಕಲೆಗಳಿದಾವೆ. ಅದು ತುಂಬಾ ಅಸಹ್ಯವಾಗಿದೆ. ಹಾ, ಆದ್ರಿಂದಾನೇ ಇಷ್ಟು ದಿನವರೆಗೂ ನಾವ್ ನಿಮ್ಮ ಹತ್ರ ಮಾತಾಡಿಲ್ಲ. ಆದ್ರಿಂದ ನಿಮ್ಮ ಹತ್ರ ಸ್ನೇಹ ಮಾಡೋದಕ್ಕೂ ನಮ್ಗೆ ಇಷ್ಟ ಇಲ್ಲ ಅಷ್ಟೇ. ಹಂಗಂತೇಳಿ ಪಕ್ಷಿಗಳೆಲ್ಲ ಹೋಗ್ಬಿಡುತ್ತೆ. ಟೀನು ಮೀನು ಪಾಪ ಬೇಜಾರಾಗಿ ಅಲ್ಲಿಂದ ಎಗರಿ ಹೋಗ್ಬಿಡ್ತವೆ. ಹೋಗ್ತಿದ್ದಂಗ್ಲೆ ಅವರು ಒಂದ್ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಚಿಕ್ಕ ಮರ ಒಂದಿರುತ್ತೆ. ಅದ್ರಲ್ಲಿ ಸುಂದರವಾದ ನೀಲಿ ಕಲರಲ್ಲಿ 2 ಹಣ್ಣು. ಅರೆ ವಾ, ಎಷ್ಟು ಚೆನ್ನಾಗಿದೆ ಈ ಹಣ್ಣು. ಇದಕ್ ಮುಂಚೆ ಈ ತರ ಫ್ರೂಟ್ಸ್ ಯಾವಾಗ್ಲೂ ನೋಡೇ ಇಲ್ಲ. ಹಾ, ಇದಕ್ ಮುಂಚೆ ನೋಡೂ ಇಲ್ಲ, ಆದ್ರೆ ಈ ಸಲ ತಿಂದ್ ನೋಡೋಣ ಇದರ ಟೇಸ್ಟ್ ಹೆಂಗಿದೆ ಅಂತ. ಹಂಗಂತ ಹೇಳಿ ಇಬ್ರು ಮರದ ಹತ್ರ ಹೋಗಿ ಆ 2 ಹಣ್ಣುಗಳನ್ನ ತಿನ್ನಕ್ ಪ್ರಾರಂಭಿಸ್ತಾರೆ. ಅರೆ ವಾ, ಇಷ್ಟು ರುಚಿಕರವಾದ ಫ್ರೂಟ್ ಇದಕ್ ಮುಂಚೆ ತಿಂದೇ ಇಲ್ಲ. ಹಾ, ಸರಿಯಾಗಿ ಹೇಳ್ದೆ. ಇಟ್ಸ್ ಸೋ ಟೇಸ್ಟಿ. ಇಬ್ರು ತುಂಬಾ ಮಜವಾಗಿ ತಿನ್ನಕ್ ಪ್ರಾರಂಭಿಸಿದ್ರು. ಅವರಿಬ್ರು ಹಣ್ಣು ತಿಂದ್ಬಿಟ್ಮೇಲೆ ನೋಡ್ತಾರೆ, ಹಣ್ಣಿನ ಬೀಜ ಇರುವ ಸ್ಥಳದಲ್ಲಿ ಒಂದು ನೀಲಿ ಕಲರ್ ವಜ್ರ ಇತ್ತು. ಅರೆ, ಇದೆಂತಹ ಮಾಯಪ್ಪ, ಈ ಹಣ್ಣುಗಳ ಬೀಜ ಇರುವ ಬಳಿ ಇಷ್ಟು ಸುಂದರವಾದ ನೀಲಿ ಕಲರ್ ವಜ್ರ ಇದೆ. ಅವಾಗ ಸಡನ್ ಆಗಿ ಮರದಿಂದ ಆ ವಜ್ರ ಕೆಳಗಡೆ ಬಿದ್ದು ಅವರ ತಲೆ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಅರೆ, ಇದ್ ಹೆಂಗ್ ನಡೆಯಕ್ ಸಾಧ್ಯ? ಅಯ್ಯೋ, ಇದೋಗ್ ನಮ್ ತಲೆ ಮೇಲೆ ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟಿದೆ. ಬೇರೆ ಇದನ್ನ ತೆಗೆಯೋದಕ್ಕೆ ಅವರು ತುಂಬಾ ಟ್ರೈ ಮಾಡ್ತಾರೆ, ಆದ್ರೆ ಅದು ಕೆಳಗಡೆ ಬೀಳಲ್ಲ. ಅದೇ ಸಮಯಕ್ಕೆ ಮರದಿಂದ ಅವ್ರಿಗೆ ಒಂದು ಶಬ್ದ ಕೇಳಿಸುತ್ತೆ. ಟೀನು ಮೀನು, ನನ್ನ ಈ 2 ಫಲಗಳು ನಿಮಗಾಗಿಯೇ ಬೆಳೆದದ್ದು ಕಂದ. ಇವತ್ತಿಂದ ನೀವು ಮಾಂತ್ರಿಕ ಹಕ್ಕಿಗಳಾಗ್ತೀರಾ. ಇವತ್ತಿಂದ ನೀವು ಏನು ಅನ್ಕೊಳ್ತೀರೋ ಅದು ಈ ವಜ್ರಗಳ ಮೂಲಕ ಆಗುತ್ತೆ. ನನ್ ಕೈಲಿ ನಂಬಕ್ಕೆ ಆಗ್ತಿಲ್ಲ. ನಾವಿಬ್ರು ಮಾಯಾ ಪಕ್ಷಿಗಳಂತ. ಬಾಬಾ, ಬೇಗ ಹೋಗಿ ವಿಷಯ ಅಮ್ಮಗೆ ಹೇಳೋಣ. ಹಂಗಂತೇಳಿ ಇಬ್ರು ಅವ್ರ ಅಮ್ಮ ಹತ್ರ ಹೋಗಿ ನಡೆದ ಎಲ್ಲಾ ವಿಷಯನೂ ಹೇಳ್ತಾರೆ. ಒಂದ್ ವೇಳೆ ನೀವ್ ಹೇಳೋದೆಲ್ಲ ನಿಜ ಆದ್ರೆ ಆಗ ನೀವಿಬ್ರು ನಿಮ್ಮಿಬ್ಬರ ಕಪ್ಪು ಕಳೆಗಳನ್ನ ತೆಗೆದ್ಬಿಡಿ ಮಾಯೆಯಿಂದ. ಅದನ್ ಕೇಳಿಸ್ಕೊಂಡು ಇಬ್ರು ಒಬ್ರನ್ನೊಬ್ರನ್ನ ನೋಡ್ಕೊಂಡು ಈಗಂತಾರೆ, ನಾನೇನ್ ಅನ್ಕೋತಿದ್ದೀನಂದ್ರೆ ಮೀನು ರೆಕ್ಕೆಗಳ ಮೇಲೆ ಇರುವ ಕಪ್ಪು ಕಳೆಗಳು ಮಾಯ ಆಗ್ಬೇಕು. ಹಂಗಂತ ಹೇಳಿದ ತಕ್ಷಣ ಅದರ ತಲೆ ಮೇಲೆ ಇರುವ ವಜ್ರದಿಂದ ಒಂದು ಬೆಳಕು ಬಂದು ಮೀನುವಿನ ಶರೀರದ ಮೇಲೆ ಬೀಳುತ್ತೆ. ಆಗ ಕಪ್ಪು ಕಳೆಗಳು ಮಾಯ ಆಗುತ್ತೆ. ನಾನೇನ್ ಅನ್ಕೋತಿದ್ದೀನಂದ್ರೆ ಟೀನು ಶರೀರದ ಮೇಲೆ ಇರುವ ಕಪ್ಪು ಕಳೆಗಳು ಮಾಯ ಆಗ್ಬೇಕು, ಅವಳು ಸುಂದರವಾಗಿ ಬದಲಾಗ್ಬೇಕು. ಹಂಗಂದಿದ ತಕ್ಷಣ ಅದರ ತಲೆ ಮೇಲೆ ಇರುವ ವಜ್ರದಿಂದ ಒಂದು ಬೆಳಕು ಬಂದು ಕಲೆಗಳೆಲ್ಲ ಮಾಯ ಆಗುತ್ತೆ. ಮೀನು ನೋಡೋದಕ್ಕೆ ತುಂಬಾ ಸುಂದರವಾಗಿ ಬದಲಾಗುತ್ತೆ. ವಾ ಮಕ್ಕಳೇ, ನೀವಿಬ್ರು ನೋಡಕ್ಕೆ ಎಷ್ಟು ಚೆನ್ನಾಗಿದ್ದೀರಾ ಗೊತ್ತಾ? ನನಗೆ ತುಂಬಾ ಸಂತೋಷ ಆಗ್ತಿದೆ. 3 ಪಕ್ಷಿಗಳು ಈ ಸಂತೋಷನ ಆಚರಿಸ್ತಿದ್ದಾರೆ. ಸಾಯಂಕಾಲ ಆಗಿದ ತಕ್ಷಣ ಕಾಡೆಲ್ಲ ಸುತ್ತಾಕೊಂಬರೋಣ ಅಂತ ಪಕ್ಷಿಗಳೆಲ್ಲ ಒಂದ್ ಜಾಗಕ್ಕೆ ಬಂದು ಸೇರುತ್ತೆ.
ಅವರು ಮರದ ಮೇಲೆ ಕೂತಿರುವ ಟೀನು ಮತ್ತೆ ಮೀನುನ ನೋಡಿ ತುಂಬಾನೇ ಆಶ್ಚರ್ಯ ಆಗ್ಬಿಡುತ್ತೆ. ಅರೆ, ಇದು ಟೀನು ಮತ್ತೆ ಮೀನು ಪಕ್ಷಿನ? ಇವರಿಬ್ರು ಇಷ್ಟು ಸುಂದರವಾಗಿ ಹೆಂಗ್ ಬದ್ಲಾದ್ರು? ಅರೆ, ಇವರು ಸುಂದರವಾಗಿ ಆಗಿದ್ ಮಾತ್ರ ಅಲ್ಲ, ತಲೆ ಮೇಲೆ ಸುಂದರವಾದ ಒಂದು ವಜ್ರ ಇದೆ. ಅದರಿಂದ ಅವರು ಎಲ್ಲಾ ಪಕ್ಷಿಗಳಿಗಿಂತ ಸುಂದರವಾಗಿ ಬದಲಾಗಿದ್ದಾರೆ. ಈಗೇನು ಅವ್ರ ಜೊತೆ ನಾವು ಸ್ನೇಹ ಮಾಡೋಣ್ವಾ? ಈಗ ನಮ್ ಜೊತೆ ಅವರು ಬರ್ಬೋದಲ್ವಾ? ಟೀನು ಮತ್ತೆ ಮೀನು ಮರದ ಮೇಲೆ ಕುತ್ಕೊಂಡು ಅವರು ಅವ್ರ ಜೊತೆ ಸ್ನೇಹ ಮಾಡೋದಕ್ಕೆ ಕರೀತಾರಾ ಇಲ್ವಾ ಅಂತ ವೇಟ್ ಮಾಡ್ತಾ ಇರ್ತಾರೆ. ಯಾರ್, ಅವತ್ತೇನೋ ನಾವ್ ಅವ್ರನ್ನ ಇನ್ಸಲ್ಟ್ ಮಾಡ್ಬಿಟ್ವಿ ಅಲ್ವಾ? ಜ್ಞಾಪಕ ಇದೆಯಾ? ಸುಂದರವಾಗಿಲ್ಲ, ಅಸಹ್ಯವಾಗಿದ್ದೀವಿ ಅಂತ. ಈಗ ಅವರು ನಾವ್ ಅಸಹ್ಯವಾಗಿದ್ದೀವಿ ಅಂತ ಇನ್ಸಲ್ಟ್ ಮಾಡ್ಬಿಟ್ರೆ ಅವ್ರ ಜೊತೆ ಸ್ನೇಹ ಮಾಡ್ಬೇಕು ಅಂತ ಅನ್ಸಿದ್ರು ಅವ್ರು ಏನೂ ಮಾತಾಡ್ದೆ ಅಲ್ಲಿಂದ ಹೋಗ್ಬಿಡ್ತಾರೆ. ಅರೆ, ಇದೇನ್ ಹೀಗಾಯ್ತು? ಇವಾಗ್ಲೂ ಅವ್ರಿಗೆ ನಮ್ ಜೊತೆ ಸ್ನೇಹ ಮಾಡಕ್ಕೆ ಇಷ್ಟ ಅಲ್ವಾ? ನನ್ಗೇನೋ ಹಂಗೆ ಅನ್ಸ್ತಾ ಇದೆ. ಹಂಗೇನಿಲ್ಲ ಮಕ್ಕಳೇ, ಅವರು ಮತ್ತೆ ವಾಪಸ್ ಬಂದ್ಮೇಲೆ ನೀವಿಬ್ರು ಹೋಗಿ ಅವ್ರ ಹತ್ರ ಮಾತಾಡಿ. ಈ ಸಲ ನನ್ ಪಕ್ಕ ಕನ್ಫರ್ಮ್ ಆಗಿ ಗೊತ್ತು, ಅವ್ರು ನಿಮ್ ಜೊತೆ ಖಚಿತವಾಗ್ಲೂ ಸ್ನೇಹ ಮಾಡೇ ಮಾಡ್ತಾರೆ. ಸ್ವಲ್ಪ ತಾದ್ಮೇಲೆ ಅವ್ರು ನೋಡ್ತಾರೆ, ಲಾಲ್ ಪಕ್ಷಿಯ ಶರೀರದ ಮೇಲೆ ಕಪ್ಪು ಕಲೆಗಳು ಬಂದ್ಬಿಟ್ಟಿರುತ್ತೆ. ಅದು ಬೇರೆ ನೋಡೋದಕ್ಕೆ ತುಂಬಾ ಅಸಹ್ಯವಾಗಿ ಬದ್ಲಾಗ್ಬಿಟ್ಟಿರುತ್ತೆ. ಅರೆ ಯಾರ್, ಇದು ಹೋಗುತ್ತೋ ಇಲ್ವೋ? ಹೆಂಗ್ ಗೊತ್ತಾಗುತ್ತೆ? ನಿನ್ ಶರೀರದ ಮೇಲೂ ಹಿಂಗ ಕಪ್ಪು ಕಲೆಗಳು ಬಂದ್ಬಿಟ್ಟಿವೆ. ಜೋರಾಗಿ ಗಾಳಿ ಬಂತಲ್ವಾ, ಆ ಗಾಳಿ ನನ್ನೆಲ್ಲ ಎಳ್ಕೊಂಡೋಯ್ತು. ಅಲ್ಲೇನೋ ಕಪ್ಪು ಕಲೆಗಳಿದ್ವು, ಅದೇ ನನ್ನ ಶರೀರಕ್ಕೆ ಅಂಟ್ಕೊಂಡಿದೆ. ಎಲ್ಲಾ ಪಕ್ಷಿಗಳು ಪಾಪ ತುಂಬಾ ಬೇಜಾರಾಗಿರುತ್ತೆ. ಅದನ್ನ ನೋಡಿ ಟೀನು ಮತ್ತೆ ಮೀನು ಇಬ್ರು ಬರ್ತಾರೆ. ನೀವೆಲ್ಲಾರು ಚಿಂತೆ ಮಾಡ್ಬೇಡಿ, ಇದಕ್ ಮುಂಚೆ ಲಾಲ್ ಪಕ್ಷಿ ಎಷ್ಟು ಸುಂದರವಾಗಿತ್ತೋ ಅಷ್ಟು ಸುಂದರವಾಗಿ ನಾವು ಬದಲಾಯಿಸ್ತೀವಿ. ಆದ್ರೆ ನೀವ್ಯಾಕೆ ನಮ್ ಸಹಾಯ ಮಾಡ್ತೀರಾ? ಇವತ್ತಿನವರೆಗೂ ನಿಮ್ಮನ್ನ ಸ್ನೇಹಿತರಂತ ನಾವು ಭಾವಿಸಿಲ್ಲ. ಆದ್ರೆ ನೀವಿವಾಗ ಕಾಡಲ್ಲೇ ಸುಂದರವಾದ ಪಕ್ಷಿಗಳು. ನಿಮ್ಮ ಸಹಾಯ ತಗೊಳ್ಳೋದಕ್ಕೆ ನಮ್ಗೆ ಲಾಯಕ್ ಇದೆಯಾ? ಹಂಗೇನಿಲ್ಲ, ಪಕ್ಷಿಗಳು ಎಲ್ಲ ಸುಂದರವಾಗೇ ಇದೆ. ನಮ್ಮ ಮಧ್ಯೆ ಈ ತರ ಭೇದ ಭಾವ ಏನು ಬೇಡ. ಹಂಗಂತ ಟೀನು ಹಿಂಗ ಅನ್ನುತ್ತೆ. ನಾನೇನ್ ಅನ್ಕೋತಿದ್ದೀನಂದ್ರೆ, ಇವರ ಶರೀರದ ಮೇಲೆ ಇರುವ ಕಪ್ಪ ಕಲೆಗಳು ಎಲ್ಲ ಮಾಯ ಆಗಿ ಮತ್ತೆ ಸುಂದರವಾಗಿ ಬದಲಾಗ್ಬೇಕು. ಹಂಗ ಹೇಳ್ತಿದ್ದಂಗ್ಲೆ ವಜ್ರದಿಂದ ಒಂದು ಬೆಳಕು ಬಂದು ಲಾಲ್ ಪಕ್ಷಿಯ ಶರೀರದ ಮೇಲೆ ಬಿದ್ದು ಕಲೆಗಳು ಎಲ್ಲ ಮಾಯ ಆಗ್ಬಿಡುತ್ತೆ. ನನ್ನನ್ನ ಕ್ಷಮಿಸು ಟೀನು ಮೀನು, ನಿಮ್ಮ ಜೊತೆ ನಾವು ಇಂತಕ್ ಮುಂಚೆ ಸ್ನೇಹ ಮಾಡೋದಿಲ್ಲ ಅಂದ್ವಿ. ದಯವಿಟ್ಟು ನನ್ನನ್ನ ಕ್ಷಮಿಸು. ನೀವೇನು ಅನ್ಕೋದೆ ನಮ್ಮ ಜೊತೆ ಸ್ನೇಹ ಮಾಡ್ತೀರಾ? ಇಬ್ರು ತುಂಬಾ ಸಂತೋಷ ಪಟ್ಟು ತಲೆ ಅಲ್ಲಾಡಿಸ್ತಾರೆ. ಇವಾಗ ಎಲ್ಲ ಪಕ್ಷಿಗಳ ಜೊತೆ ಸೇರಿ ಸುತ್ತಾಡ್ಕೊಂಬರಕ್ಕಂತ ಹೋಗ್ತವೆ. ಟೀನು ಮತ್ತೆ ಮೀನುವಿನ ಅಮ್ಮ ಸಂತೋಷ ಪಡ್ತಾಳೆ, ಮತ್ತೆ ಗೂಡಲ್ಲೇ ಕುತ್ಕೊಂಡು ಮಕ್ಕಳಿಗೆ ರೆಕ್ಕೆ ಅಲ್ಲಾಡಿಸ್ತಾ ಟಾಟಾ ಹೇಳ್ತಾಳೆ. ಅಯ್ಯೋ ಸತ್ತೋದಪ್ಪ, ಯಪ್ಪ ಇದು ತುಂಬಾ ಖಾರ ಆಗ್ತಿದೆ, ತಿನ್ನಕ್ಕಾಗ್ತಿಲ್ಲ. ಬುಲ್ಬುಲ್ ಇದ್ರಲ್ಲಿ ತುಂಬಾ ಜಾಸ್ತಿ ಖಾರ ಹಾಕಿದ್ಯಾ? ಚಂಪಾವತ್ತಲ್ಲಿ ಎಲ್ಲಾ ಪಕ್ಷಿಗಳು ತುಂಬಾ ಸಂತೋಷವಾಗಿ ಜೀವಿಸ್ತಿತ್ತು. 4 ಕಡೆ ಬರೀ ಸಂತೋಷ ಮಾತ್ರ ತುಂಬಿತ್ತು. ಈ ಪಕ್ಷಿಗಳಲ್ಲಿ ಜುಮ್ರಿ ಅಂತ ಒಂದು ಪಾರಿವಾಳ ಇತ್ತು. ಅದಕ್ಕೆ ಪಾಪ ಕಣ್ಣು ಕಾಣಿಸೋದಿಲ್ಲ. ಈ ಆಲದ ಮರದ ಮೇಲೆ ಅನನ್ಯ ಪಕ್ಷಿಗಳು ಜೀವಿಸ್ತಿದೆ. ಅವರು ಆಶೆಯಂತೆ ಅವರ ದಿನ ಪ್ರಾರಂಭ ಆಗುತ್ತೆ. ಅವು ಎಲ್ಲ ಎಷ್ಟು ಸಂತೋಷವಾಗಿರುತ್ತೆ. ಆ ಆಲದ ಮರದ ಮೇಲೆ ಇರುವ ಎಲ್ಲಾ ಪಕ್ಷಿಗಳು ಜುಮ್ರಿ ಪಾರಿವಾಳಗೆ ಕಣ್ಣು ಕಾಣಿಸುವುದಿಲ್ಲ ಅಂತ ತುಂಬಾನೇ ಚುಡಾಯಿಸ್ತಾ ಇರ್ತು. ಸ್ವಲ್ಪ ಪಕ್ಷಿಗಳು ಅದ್ರತ್ರ ತುಂಬಾನೇ ಕೆಟ್ಟದಾಗಿ ಮಾತಾಡ್ತಿತ್ತು. ಅದ್ರಿಂದ ಪಾಪ ಜುಮ್ರಿ ಪಾರಿವಾಳ ತುಂಬಾನೇ ಕಷ್ಟಪಡ್ತಿತ್ತು. ಅರೆ ನೋಡು, ವಾತಾವರಣ ಎಷ್ಟು ಚೆನ್ನಾಗಿದೆ. ಈ ವಾತಾವರಣ ನೋಡ್ತಿದ್ರೆ ಹಾರ್ಬೇಕು ಅನ್ಸ್ತಿದೆ. ನಾವೆಲ್ಲರೂ ಪರವಾಗಿಲ್ಲ, ಆದ್ರೆ ಈ ಜುಮ್ರಿ ಪಾರಿವಾಳ ಪಾಪ ಕಣ್ಣು ಕಾಣಿಸೋದಿಲ್ಲ. ಇದಕ್ಕೆ ಒಳ್ಳೆ ವಾತಾವರಣ ಕೆಟ್ಟ ವಾತಾವರಣ ಅಂತ ಏನಿದೆ? ಹೌದು, ನನಗ್ ಕಣ್ ಕಾಣಿಸ್ದೇ ಇರ್ಬೋದು. ನೀವಿಷ್ಟು ಸಂತೋಷವಾಗಿ ಮಾತಾಡ್ಕೋತಾ ಇದ್ರೆ ನಿಮ್ಮ ಮಾತಲ್ಲೇ ಗೊತ್ತಾಗ್ತಾ ಇದೆ ನಮ್ಮ ವಾತಾವರಣ ಎಷ್ಟ್ ಚೆನ್ನಾಗಿದೆ ಅಂತ. ಚುಮ್ರಿ ಪಾರಿವಾಳ, ನಿನಗೆ ನೀನ್ ಈ ಗೂಡೆ ಪ್ರಪಂಚ ಆಗ್ಬಿಟ್ಟಿದೆ ಅಲ್ವಾ? ನಿನ್ ಕೈಯಲ್ಲಿ ಏನು ನೋಡಕ್ಕಾಗಲ್ಲ, ಮತ್ತೆ ಸಂತೋಷ ಪಡಕ್ಕೂ ಆಗಲ್ಲ. ಇವಾಗ ಅದಕ್ಕೇನು, ನನ್ನ ಜೀವನನೇ ಕತ್ಲಲ್ಲೇ ಮುಳುಗೋಗ್ಬಿಟ್ಟಿದೆ ಅಲ್ವಾ? ಜುಮ್ರಿ ಪಾರಿವಾಳಗೆ ಎಲ್ಲಿಗೂ ಹೋಗಕ್ಕೂ ಬರಕ್ಕೂ ಆಗ್ತಿರ್ಲಿಲ್ಲ. ಅದರಿಂದ ಆ ಆಲದ ಮರದಲ್ಲಿ ಇರುವ ಎಲ್ಲಾ ಪಕ್ಷಿಗಳು ಅದಕ್ಕೆ ತಿನ್ನೋದಕ್ಕೆ ಏನೋ ಒಂದು ಆಹಾರವನ್ನು ತಂದ್ಕೊಡ್ತಾ ಇತ್ತು. ಒಂದಿನ ಏನಾಯ್ತಂದ್ರೆ, ತಗೊಳ್ಳಿ ಚಿಕ್ಕಮ್ಮ, ನಮ್ಮತ್ತೆ ನಿಮ್ಗೆ ಪಕೋಡಿ ಕೊಟ್ಟು ಕಳ್ಸಿದಾರೆ.
ನೀನು ಚೆನ್ನಾಗಿರ್ಬೇಕು ಮಗು. ನಿಮ್ಮ ಅತ್ತೆ ನನಗೆ ಪಕೋಡಿ ಕಳಿಸಿ ತುಂಬಾ ಒಳ್ಳೇದ್ ಮಾಡಿದ್ರು. ತುಂಬಾ ಹೊತ್ತಿಂದ ಹಸುವಾಗ್ತಾ ಇತ್ತು. ಯಾರು ಏನು ಆಹಾರ ತಗೊಂಡ್ ಬಂದೇ ಇಲ್ಲ. ಅವ್ರಿಗೇನು, ಅವರು ಒಂದ್ಸಲ ಹೇಳ್ತಾರೆ, ಆದ್ರೆ ಮಾಡ್ಬೇಕಾಗಿರೋದು ನಾವಲ್ವಾ? ಮನೆ ಕೆಲ್ಸ ಮಾಡ್ಕೊಂಡು ನಿಮ್ಗೆ ಬೇರೆ ಚಾಕ್ರಿ ಮಾಡ್ಬೇಕು. ಎಲ್ಲಾದ್ರೂ ಹೋಗು ಸಾಯ್ಬೋದಲ್ವಾ? ಸುಮ್ನೆ ಈ ಆಲದ ಮರದ ಮೇಲೆ ಬಂದ್ ಕುತ್ಕೊಂಡು ನಮ್ ತಲೆ ತಿಂತಾ ಇರ್ತೀರಾ. ಇನ್ನೊಂದ್ ಕಡೆ ನಮ್ಮ ಅತ್ತೆ ಇವಳಿಗೆ ಚಾಕ್ರಿ ಮಾಡೋದು ನನ್ ತಲೆ ಮೇಲೆ ಹಾಕಿರ್ತಾಳೆ. ಜುಮ್ರಿ ಪಾರಿವಾಳ ಆ ಪಕೋಡನ ಬಾಯೊಳಗಡೆ ಇಡುತ್ತೋ ಇಲ್ವೋ, ಅದು ಪಾಪ ತುಂಬಾನೇ ಖಾರ ಇರುತ್ತೆ. ಅದು ಜೋರಾಗಿ ಕೆರ್ಚುತ್ತೆ. ಅಯ್ಯೋ ಸತ್ತೋದಪ್ಪ, ಯಪ್ಪ ಇದು ತುಂಬಾ ಖಾರ ಆಗ್ತಿದೆ, ತಿನ್ನಕ್ಕಾಗ್ತಿಲ್ಲ. ಹಾ ಹಾ ಬುಲ್ಬುಲ್ ಇದ್ರಲ್ಲಿ ತುಂಬಾ ಜಾಸ್ತಿ ಖಾರ ಹಾಕಿದ್ಯಾ? ಹಾ ಊದ್ರೆ ಹೋಗ್ಲಿ ಅಂತ ತಿನ್ನಕ್ ಕೊಟ್ರೆ ಕೊಬ್ಬು ನೋಡಿದೆ ಇವಳಿಗೆ. ಖಾರ ಹಾಕಿದ್ಯಾ, ಇದ್ ಹಾಕಿದ್ಯಾ ಅಂತ. ಇವಳ ಕತೆ ಬೇರೆ ಕೇಳ್ಬೇಕು. ನನ್ ಕರ್ಮ. ಬೇಕಂದ್ರೆ ಬಾಯಿ ಮುಚ್ಕೊಂಡ್ ತಿನ್ನಿ, ಇಲ್ಲ ಅಂದ್ರೆ ಬಿಸಾಕಿ. ನಮ್ಮ ಅತ್ತೆ ಹೇಳಿದ್ಲು ಅಂತ ಪಕೋಡ ಕೊಡಕ್ ಬಂದೆ ನಾನು. ಇಲ್ಲ ಅಂದ್ರೆ ಆ ಬಿಸಿಯಲ್ಲಿ ನಿಂತ್ಕೊಂಡು ಪಕೋಡ ಮಾಡ್ಬಿಟ್ಟು ಸಾಯ್ತಾ ಇದ್ದೆ. ಅದ್ರಲ್ಲಿ ನಿಮ್ಗ್ ಬೇರೆ ಕೊಡಕ್ ಬಂದ್ಬಿಡ್ತೀನ ನಾನು. ಬುಲ್ಬುಲ್ ಈ ತರ ಮಾತುಗಳನ್ನ ಮಾತಾಡೋದು ಕೇಳಿ ಪಾಪ ಜುಮ್ರಿ ಪಾರಿವಾಳಗೆ ತುಂಬಾನೇ ಬೇಜಾರಾಗುತ್ತೆ. ಪಾಪ ಅದಕ್ಕೆ ತುಂಬಾ ಹಶ್ವಾಗ್ತಾ ಇತ್ತು. ಅದಕ್ಕೆ ಅದು ತುಂಬಾ ಖಾರ ಇದ್ರೂ ಪರವಾಗಿಲ್ಲ ಅಂತ ಒಂದೊಂದೇ ತಿಂತಾ ಇತ್ತು. ಸ್ವಲ್ಪ ಸ್ವಲ್ಪ ಸಮಯ ಹಂಗೆ ಕಳೀತಾ ಹೋಯ್ತು. ಮತ್ತೆ ಚಳಿಗಾಲನೂ ಬಂದ್ಬಿಡುತ್ತೆ. ಅಯ್ಯೋ ದೇವ್ರೆ, ತುಂಬಾ ಚಳಿ ಆಗ್ತಿದೆ ಇವತ್ತು. ಗಾಳಿನೂ ತುಂಬಾ ಜಾಸ್ತಿ ಇದೆ. ನನ್ನ ಹತ್ರ ಹಾಕೊಳ್ಳೋದಕ್ಕೆ ಒಂದ್ ಸ್ವೆಟರ್ ಕೂಡ ಇಲ್ಲ. ಏನ್ ಮಾಡೋದು? ಏನಾಯ್ತು ಪೋಪಟ್, ನಿನ್ನಷ್ಟಕ್ ನೀನೇ ಏನೋ ಮಾತಾಡ್ಕೋತಾ ಇದೀಯಾ? ಅರೆ ಅಕ್ಕ, ನಿನಗ್ ಗೊತ್ತಿಲ್ವಾ ಇದು ಚಳಿಗಾಲ ಅಲ್ವಾ? ಅದು ಬೇರೆ ಈ ಮರದಲ್ಲಿರುವ ಎಲ್ಲಾ ಪಕ್ಷಿಗಳ ಹತ್ರ ಸ್ವೆಟರ್ ಇಲ್ಲ. ಮತ್ತೆ ಹೋದ್ ವರ್ಷ ಇದ್ದಿದ್ ಸ್ವೆಟರ್ ಎಲ್ಲ ಬೇರೆ ಹಾಳಾಗಿದೆ. ಏನ್ ಮಾಡೋದು ಅರ್ಥ ಆಗ್ತಿಲ್ಲ. ಹಂಗಿದ್ದಾಗ ಬೇರೆ ತರ್ಬೇಕಾಗಿತ್ತು. ವಾತಾವರಣ ಬದ್ಲಾಗ್ತಿದೆ ಅಂತ ನಿನ್ಗೆ ಗೊತ್ತಲ್ವಾ? ಇವಾಗ ಬೇರೆ ಚಳಿಗಾಲ. ಯಾಕ್ ನಿನಗ್ ಗೊತ್ತಿಲ್ವಾ? ನೀನು ಕಾಪಾಡ್ಕೋಬೇಕಲ್ವಾ? ಆಹಾ, ನನಗೆಲ್ಲ ಗೊತ್ತು. ಆ ಗೂಬೆ ನಮ್ ಕಾಡಲ್ಲಿ ಸ್ವೆಟರ್ ಮಾರ್ತಿತ್ತಲ್ವಾ, ಅದು ಈಗ ಬೇರೆ ಕಾಡ್ಗೆ ಹೋಗ್ಬಿಟ್ಟಿದೆ. ನಿನಗ್ ಗೊತ್ತಿಲ್ವಾ? ಅದೆಲ್ಲಿಂದ ಸ್ವೆಟರ್ ತರೋದು? ಇವಾಗ ಬೇರೆ ಗಾಳಿ ಬೇರೆ ಜಾಸ್ತಿ ಆಗಿದೆ. ಇನ್ಮೇಲೆ ನಮ್ ಗೂಡೊಳಗಡೆ ಇರೋದೇ ಒಳ್ಳೇದನ್ಸುತ್ತೆ. ಆದ್ರೂ ಅದ್ರೊಳಗಡೆನೂ ಚಳಿ ಜಾಸ್ತಿ ಇರುತ್ತೆ ಅನ್ಸುತ್ತೆ. ಪೋಪಟ್, ನೀನ್ ಯಾಕೆ ಬೇಜಾರ್ ಪಟ್ಕೋತೀಯ? ನನ್ನ ಹತ್ರ ಸ್ವಲ್ಪ ಹುಲ್ಲಿದೆ. ನಿನ್ಗೋಸ್ಕರ ಮಫ್ಲರ್ ಮಾಡ್ಕೊಡ್ತೀನಿ. ನನಗೆ ತುಂಬಾ ಚೆನ್ನಾಗ್ ಗೊತ್ತು ಸ್ವೆಟರ್ ಮಫ್ಲರ್ ಎಲ್ಲ ಮಾಡೋದು. ನನ್ನ ಅಮ್ಮ ನನಗೆ ಹೇಳ್ಕೊಟ್ಟಿದ್ರು. ಆದ್ರೆ ನಿಂಗೆ ಕಾಣಿಸಲ್ಲ ಅಲ್ವಾ? ನೀನು ನೋಡ್ತಿರು ಸಾಕು, ನಿನ್ಗೋಸ್ಕರ ಎಷ್ಟು ಚೆನ್ನಾಗ್ ಮಫ್ಲರ್ ಮಾಡ್ಕೊಡ್ತೀನಿ ಅಂತ. ಜುಮ್ರಿ ಪಾರಿವಾಳ ಒಂದಿನದಲ್ಲೇ ತುಂಬಾ ಸುಂದರವಾದ ಮಫ್ಲರ್ ಅನ್ನು ಮಾಡ್ಬಿಡುತ್ತೆ. ಮತ್ತೆ ಪೋಪಟ್ಗೆ ಮಫ್ಲರ್ ಅನ್ನು ಕೊಡುತ್ತೆ. ಅರೆ ವಾ ಅಕ್ಕ, ತುಂಬಾ ಚೆನ್ನಾಗಿದೆ ಈ ಮಫ್ಲರು. ಈ ಮಫ್ಲರಿನ ಡಿಸೈನ್ ಕೂಡ ನಂಗೆ ತುಂಬಾ ಇಷ್ಟ ಆಯ್ತು. ಅದು ಇದನ್ನ ಹಾಕೊಂಡ್ರೆ ನನಗೆ ಚಳಿನೂ ಆಗ್ತಾ ಇಲ್ಲ. ಈ ತರದ ಒಂದು ಡಿಸೈನ್ ಇಲ್ಲಿವರೆಗೂ ನೋಡೇ ಇಲ್ಲ. ಅಷ್ಟು ಚೆನ್ನಾಗಿರೋ ಡಿಸೈನ್ ಹಾಕಿದ್ಯಾ. ನಿನಗಿಷ್ಟ ಆಯ್ತಲ್ವಾ? ಇನ್ನೇನ್ ಬೇಕಾಗಿದೆ ನನಗೆ? ಆದ್ರೆ ನೀವಿದನ್ನ ಹೇಗ್ ಮಾಡಿದ್ರಿ? ನಿಮ್ಗೆ ಕಾಣಿಸಲ್ಲ ಅಲ್ವಾ? ಆ ಭಗವಂತ ಒಂದ್ ರಸ್ತೆ ಮುಚ್ಚಿದ್ರೆ ಇನ್ನೊಂದ್ ರಸ್ತೆ ಓಪನ್ ಮಾಡ್ತಾನೆ. ಒಂದ್ ಅಂದಾಜಲ್ಲಿ ಮಫ್ಲರ್, ಸ್ವೆಟರ್, ಟೋಪಿ ಎಲ್ಲ ಮಾಡ್ತೀನಿ. ಪೋಪಟ್ ಗಿಳಿಯ ಮಫ್ಲರ್ ಅನ್ನು ನೋಡಿ ಬೇರೆ ಪಕ್ಷಿಗಳೆಲ್ಲ ಅದೇ ರೀತಿಯಾದ ಮಫ್ಲರ್ ಹಾಕೋಬೇಕು ಅಂತ ಅನ್ಕೋತವೆ. ಪೋಪಟ್ ಗಿಳಿ ಇದು ಪಾರಿವಾಳ ಮಾಡಿದ್ದು ಅಂತ ಹೇಳುತ್ತೆ. ಆದ್ರೆ ಯಾರೂ ಅದನ್ನ ನಂಬಿಲ್ಲ. ಎಲ್ಲಾರ್ಗೂ ಒಂದೇ ಯೋಚನೆ, ಏನ್ ಅರ್ಥ ಇಲ್ದೆ ಮಾತಾಡ್ತಿದ್ಯಾ? ಅದಕ್ ಕಾಣಿಸೋದಿಲ್ಲ ಅಲ್ವಾ? ಅದಕ್ಕೆ ಸ್ವೆಟರ್ ಮಫ್ಲರ್ ಹಾಕತ್ತೆ. ಇಷ್ಟು ಚೆನ್ನಾಗ್ ಕಣ್ಣಿದ್ದು ಸ್ವೆಟರ್ ಮಫ್ಲರ್ ಏನು ಮಾಡಕ್ ಬರಲ್ಲ ನನ್ಗೆ. ಆದ್ರೆ ಪಾರಿವಾಳಗೆ ಕಾಣಿಸಲ್ಲ. ಇಷ್ಟು ಚೆನ್ನಾಗ್ ಮಫ್ಲರ್ ಮಾಡುತ್ತಾ? ನಾವಿಷ್ಟು ದಿನ ಜುಮ್ರಿ ಅಕ್ಕನ್ನ ಮರ್ಯಾದೆ ತೆಗಿತಿದ್ವಿ. ಆದ್ರೆ ಇವತ್ ನಾನು ಒಂದ್ ವಿಷಯ ಅರ್ಥ ಮಾಡ್ಕೊಂಡೆ. ಅವರು ತುಂಬಾ ಚೆನ್ನಾಗಿ ಸ್ವೆಟರ್ ಮಾಡ್ತಾರೆ. ಚಳಿಗಾಲದಲ್ಲಿ ತುಂಬಾ ಸಮಸ್ಯೆ ಆಗ್ತಿದೆ ನಮ್ಗೆ. ನಮ್ಮ ಹತ್ರ ಸ್ವೆಟರ್, ಮಫ್ಲರ್, ಟೋಪಿ ಏನೂ ಇಲ್ಲ. ನನ್ ಕೈಲಿ ನಂಬಕ್ಕಾಗ್ತಿಲ್ಲಪ್ಪ. ನಾಳೆನೆ ಜುಮ್ರಿ ಪಾರಿವಾಳ ಹತ್ರ ಹೋಗಿ ನಾನು ಈ ವಿಷಯ ಏನಂತ ಕೇಳ್ಬಿಡ್ತೀನಿ. ಟುನ್ ಟುನ್ ಪಕ್ಷಿ ಪಾರಿವಾಳ ಹತ್ರ ಹೋಗುತ್ತೆ. ಅದು ನೋಡುತ್ತೆ, ನಿಜವಾಗ್ಲೂ ಪಾರಿವಾಳ ಚೆನ್ನಾಗಿ ಸ್ವೆಟರ್ ಹಾಕ್ತಾ ಇರುತ್ತೆ. ತುಂಬಾ ಒಳ್ಳೆ ಡಿಸೈನ್ ಹಾಕ್ತಾ ಇತ್ತು. ಮತ್ತೆ ಅವಳು ಮಾಡಿರುವ ಸ್ವೆಟರ್ ಚಳಿಯಿಂದ ಅವಳನ್ನ ಕಾಪಾಡುತ್ತೆ. ಜುಮ್ರಿ ಪಾರಿವಾಳ, ನಮ್ಮನ್ನ ಕ್ಷಮಿಸು. ನಿಮ್ಮನ್ನ ಇಷ್ಟು ದಿನ ಚುಡಾಯಿಸ್ತಿದ್ವಿ. ನೀವು ತುಂಬಾ ವೇಸ್ಟ್ ಅಂತ ಅನ್ಕೊಂಡ್ವಿ. ನನ್ಗೋಸ್ಕರನು ನೀವೊಂದ್ ಸ್ವೆಟರ್ ಮಾಡ್ಕೊಡ್ತೀರಾ? ಆಹಾ, ಯಾಕ್ ಮಾಡಲ್ಲ? ನನಗೆ ಈ ಕೆಲ್ಸ ಮಾಡೋದು ತುಂಬಾನೇ ಇಷ್ಟ. ಜುಮ್ರಿ ಪಾರಿವಾಳ ಸ್ವೆಟರ್ ಎಲ್ಲ ಹಾಕೋದ್ರ ಬಗ್ಗೆ
ಪೂರ್ತಿ ಕಾಡಲ್ಲೆಲ್ಲ ಚರ್ಚೆ ಮಾಡ್ತಿದ್ರು. ಎಲ್ಲರೂ ಅದ್ರ ಹತ್ರ ಸ್ವೆಟರ್ ಮಾಡಿಸ್ಕೋಬೇಕು ಅಂತ ಅನ್ಕೊಂಡ್ರು. ಈಗ ಜುಮ್ರಿ ಪಾರಿವಾಳ ಸ್ವೆಟರ್ನ ಒಂದು ಅಂಗಡಿ ಓಪನ್ ಮಾಡುತ್ತೆ. ಅಲ್ಲಿ ಜುಮ್ರಿ ಪಾರಿವಾಳ ಸ್ವೆಟರ್, ಕ್ಯಾಪ್ ಎಲ್ಲ ಮಾಡಿ ಮಾರ್ತಿತ್ತು. ಆ ಸ್ವೆಟರ್ ಎಲ್ಲ ಮಾಡಿದ ತಕ್ಷಣ ಮಾರೋಗ್ಬಿಡ್ತಿತ್ತು. ಅದರಿಂದ ಪಾರಿವಾಳ ಯಾರ ಹತ್ರನೂ ಕೈ ಚಾಚುವ ಅವಶ್ಯಕತೆ ಬಂದಿಲ್ಲ ಮತ್ತು ಅದರ ಜೀವನ ಅದೇ ತುಂಬಾ ಸಂತೋಷವಾಗಿ ನೋಡ್ಕೋತಿತ್ತು. ನನ್ನನ್ನ ಕ್ಷಮಿಸು ಚಿಕ್ಕಮ್ಮ, ನಾನವತ್ ನಿಮ್ಮ ಹತ್ರ ತುಂಬಾ ಕೆಟ್ಟದಾಗಿ ಮಾತಾಡ್ಬಿಟ್ಟೆ. ಆದ್ರೆ ನೀವು ಸ್ವೆಟರ್ ತುಂಬಾ ಚೆನ್ನಾಗಿ ಮಾಡ್ತೀರಾ, ನನ್ಗೂ ನೀವು ಹೇಳ್ಕೊಡ್ತೀರಾ? ಹಾ, ಖಚಿತವಾಗ್ಲು ನಿನಗೂ ನಾನು ಹೇಳ್ಕೊಡ್ತೀನಿ. ನೀನು ನಿನ್ನ ಮನೆಯಲ್ಲಿ ಸ್ವೆಟರ್ ಮಾಡ್ಕೋಬಹುದು. ಜುಮ್ರಿ ಪಾರಿವಾಳ ಪಕ್ಷಿಗಳಿಗೆ ಸ್ವೆಟರ್ ಹಾಕೋದೆಂಗೆ ಅಂತ ಹೇಳ್ಕೊಡುತ್ತೆ ಮತ್ತು ಪಾರಿವಾಳ ಸಹ ಸ್ವೆಟರ್ ಹಾಕಿ ಮಾರ್ತಾ ಇತ್ತು. ಅದರಿಂದ ಎಲ್ಲಾ ಪಕ್ಷಿಗಳಿಗೂ ಅದಂದ್ರೆ ತುಂಬಾನೇ ಇಷ್ಟ ಆಗ್ಬಿಡ್ತು. ಇವಾಗ ಅದಕ್ಕೆ ಕಣ್ ಕಾಣಿಸ್ದೇ ಇರೋದು ಯಾರಿಗೂ ಸಮಸ್ಯೆನೇ ಇಲ್ಲ.